ನಮಸ್ತೆ ಫ್ರೆಂಡ್ಸ್, ಸವಿ ಕಿಚನ್ಗೆ ಸ್ವಾಗತ. ಇವತ್ತು ರವೆ ಬೋಂಡ ಮಾಡಿದ್ದೀನಿ. ಇದಕ್ಕೆ 1 ಕಪ್ ರವೆ, 1/4 ಕಪ್ ಮೈದಾ, 1/4 ಕಪ್ ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಜೀರಿಗೆ, 1 ಕಪ್ ಮೊಸರು, ಅರ್ಧ ಕಪ್ಪು ನೀರು ಇಷ್ಟು ಹಾಕಿ ಗಂಟಿಲ್ದಂತೆ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು 20 ನಿಮಿಷದವರೆಗೂ ಗಟ್ಟಿಯಾಗಿ ಕಲಸಿಟ್ಕೊಳ್ಬೇಕು. ಇದನ್ನು 20 ನಿಮಿಷದವರೆಗೂ ರವೆ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಈಗ ಚಟ್ನಿಗೆ ಕಾಯಿ, ಹುರ್ಗಡ್ಲೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಪುದೀನ, ಉಪ್ಪು ಹಾಕಿ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇವಾಗ 20 ನಿಮಿಷ ಆಗಿದೆ. ರವೆ ಎಲ್ಲ ನೆಂದು ಚೆನ್ನಾಗಿ ಗಟ್ಟಿಯಾಗಿದೆ. ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿರೋ ಮನೆ ಆದ್ದರಿಂದ ಬಾಯಿ ಸಿಕ್ಕಿದಾಗ ಖಾರ ಜಾಸ್ತಿ ಆಗುತ್ತೆ, ಅದರಿಂದ ರುಬ್ಬಿ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ಹೆಚ್ಚಿ ಹಾಕ್ಕೊಳ್ಬೋದು. ಕರ್ಬೇವಿನ ಸೊಪ್ಪನ್ನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಶುಂಠಿನ ತುರಿದ್ಬಿಟ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೋಡಾ 1/4 ಸ್ಪೂನಲ್ಲಿ 1/4 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೈ ತೊಗೊಂಡು ಕೈ ತ್ಯಾವ ಇರಬೇಕು. ಹಾಗೆಯೇ ತೊಗೊಂಡಾಗ ಎಣ್ಣೆಗೆ ಬಿಟ್ಟಾಗ ನೀಟಾಗಿ ಫ್ಲೋ ಆಗುತ್ತೆ, ಕೈಗೆ ಅಂಟ್ಕೊಳ್ಳೋದಿಲ್ಲ. ಇವಾಗ ಎಣ್ಣೆನ ಬಿಸಿ ಇಟ್ಟಿದ್ದೀನಿ. ಬಿಸಿ ಇಟ್ಬಿಟ್ಟು ಒಂದೊಂದೇ ಹಾಕ್ಕೊಂಡು ಬೋಂಡಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಬೋಂಡ ಬಜ್ಜಿ ಹಾಕಿದಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದೇ ಇರಬೇಕು. ಮತ್ತು ನಾವು ಎಣ್ಣೆಗೆ ಬಿಟ್ಟಿದಾಗ ಅದು ನೀಟಾಗಿ ತೇಲಬೇಕು. ತೇಲಿದಾಗ ಅದರ ಕನ್ಸಿಸ್ಟೆನ್ಸಿ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಆಗುತ್ತೆ. ಇವಾಗ ಇಲ್ಲಿ ಒಂದೊಂದೇ ಈ ರೀತಿಯಾಗಿ ಸ್ವಲ್ಪ ಬೆಂದ ಮೇಲೆ ಈ ರೀತಿ ಸೈಡಿಗೆ ತೆಗೆದ್ಬಿಟ್ಟು ಉಲ್ಟಾ ಮಾಡಿ ಹಾಕ್ತಾ ಇರಬೇಕು. ಆವಾಗ ಕಾದಂಥ ಎಣ್ಣೆ ಏನಾಗುತ್ತೆ, ಒಳಗಡೆ ಬೋಂಡದೊಳಗಡೆ ಹೋದಾಗ ಚೆನ್ನಾಗಿ ಒಳಗೆ ಬೋಂಡ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗೆಲ್ಲ ಫುಲ್ಲು ಬೆಂದು ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ಈಗ ರವೆ ಬೋಂಡ ರೆಡಿಯಾಗಿದೆ. ಫ್ರೆಂಡ್ಸ್, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.